ಸೀದಾ ಏರ್ಪೋರ್ಟ್ ಎತ್ಕೊಂಡು ಬಿಸಾಕ್ದ ಇಂದ್ರನಗರದಿಂದ. ಬಂಕ್ಗಳಲ್ಲಿ ಸುಮಾರು ಯಾಮಾರಿಸ್ತವ್ರೆ CNG ಬಂಕ್ಗಳನ್ನು, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಂದಕ್ಕೆ ಡ್ಯೂಟಿ ಕ್ಯಾನ್ಸಲ್ ಮಾಡೋರೆ. ಇವ್ರು ಕೆರ್ದಲ್ಲಿ ಹೊಡಿಬೇಕಾ ಏನ್ರಲ್ಲಿ ಹೊಡಿಬೇಕು ಹೇಳಿ? ನೀರಲ್ಲಿ ಅಷ್ಟೊಂದು ಕ್ಲೀನ್ ಆಗಲಿಲ್ಲ ಅಂದ್ರೂ ಇದ್ರಲ್ಲಿ ಅಟ್ಲೀಸ್ಟ್ ಕ್ಲೀನ್ ಆಗುತ್ತೆ. ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ಕೇಳಿದ್ರೆ 2600 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿತ್ತು. ಇದು ಲಾಸ್ಟ್ ಟೈಮ್ ಒಂದ್ಸರಿ ಹೊಡೆದೋಗಿತ್ತು ಕ್ಯಾಪು, ಮತ್ತೆ ಹೊಡೆದೋಗಿತ್ತು. ಹೆಂಗ್ ಹೊಡೆದೈತೆ ಗೊತ್ತಿಲ್ಲ ಕ್ಯಾಪು, ಯಾಕಂದ್ರೆ ಏರ್ಪೋರ್ಟ್ ಅಲ್ಲಿ ಡ್ಯೂಟಿ ಆಗಲ್ಲ ಅಂತ ನನಗೆ ಗೊತ್ತಾಗಬೇಕು. ಟೋಟಲ್ ನನಗೆ ಫಸ್ಟ್ನೇ ಬಿಲ್ ಎಷ್ಟಪ್ಪ ಕೊಟ್ಟರು? 412 ರೂಪಾಯಿ ಕೊಟ್ಟವನೆ. 411.90 ಕೊಟ್ಟವನೆ. ಎಲ್ಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ತುಂಬ ದಿವಸ ಆದ್ಮೇಲೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಾಗಿ ಇವತ್ತು ಓಲಾ ಊಬರ್ ಮಾಡೋಣ ಅಂತ ಪ್ಲ್ಯಾನು. ಏನು ಕತೆ, ಹೆಂಗಾಗುತ್ತೆ ಬಿಸ್ನೆಸ್ಸು ಏನೂ ಹಿಡಿಯಲ್ಲ. ಲಾಸ್ಟ್ ಶನಿವಾರ ಡ್ಯೂಟಿ ಮಾಡಿದೆ. ಅವತ್ತು ಒಂದು ರೇಂಜಿಗೆ ಪರವಾಗಿಲ್ಲ, ಒಂದು 3200 ರೂಪಾಯಿ 3300 ರೂಪಾಯಿ ಆಗಿತ್ತು. ಪರವಾಗಿಲ್ಲ. ಮನೆಗೆ ಬಂದು ನೆನ್ನೆ ಭಾನುವಾರ ಆಗಿರೋದು, ಫುಲ್ ರೆಸ್ಟು. ಭಾನುವಾರ ಬಂತು ಅಂದರೆ ಒಂದು ಓಲಾ ಊಬರ್ ಮಾಡ್ತಾಯಿದ್ರೆ ರೆಸ್ಟಲ್ಲಿ ಇರ್ತೀನಿ. ಏನಕ್ಕಪ್ಪ ಅಂತಂದರೆ ನಮ್ಮದು ಭಾನುವಾರ ಒಂದು ಹುಡುಗರೆಲ್ಲ ಒಂದು ಜಲ್ಲಿ ಮಾಡೋಕ್ಕೆ ಬ್ಯಾಡ್ಮಿಂಟನ್ ಸೆಷನ್ ಅಂತ ಮಾಡ್ತೀರಿ. ಬ್ಯಾಡ್ಮಿಂಟನ್ ಆಡ್ಕೊಂಡು, ಯಾಕಂದರೆ ವಾರ ಪೂರ್ತಿ ದುಡ್ದಿರ್ತೀರಿ. ಒಂದು ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗೋಕ್ಕೆ, ಇಲ್ಲ ಬಾಡಿ ವೆಯ್ಟು ಅದು ಇದು ಎಲ್ಲ ಕಮ್ಮಿ ಆಗೋಕ್ಕೆ ಬ್ಯಾಡ್ಮಿಂಟನ್ನ ಆಡ್ತೀರಿ. ಯಾವುದೋ ಒಂದು ಆಟ ಇರಬೇಕು ಗುರು, ಅವಾಗೇನೋ ಒಂದು ಸ್ವಲ್ಪ ಮೈಕೆ ಎಲ್ಲ ನಿಮಗೆ ಫ್ರೀ ಅನ್ಸೋದು. ಯಾಕಂದರೆ 24 ಅವರ್ಸು ನೀವು ಗಾಡಿ ಮೇಲೆ ಕೂತಿರ್ತೀರ. ಕೂತಿ ಸಾಕಾಗಿರ್ತದೆ. ಅದೊಂದು ದೊಡ್ಡ ತಲೆನೋವು ಇರ್ತದೆ. ಅಟ್ಲೀಸ್ಟ್ ಅವಾಗ ಹೋಗಿ ಸ್ವಲ್ಪ ಏನೋ ಹೋಗ ರನ್ನಿಂಗೋ, ಇಲ್ಲಾಂದರೆ ಲೈಕ್ ಬ್ಯಾಡ್ಮಿಂಟನ್ ಇಲ್ಲ ವಾಲಿಬಾಲೋ ಫುಟ್ಬಾಲ್ ಏನೋ ಒಂದು ಆಡ್ತಾಯಿದ್ರೆ ಒಂದು ಸ್ವಲ್ಪ ಬಾಡಿ ಫ್ರೀ ಇರುತ್ತೆ ಅಂತ. ನಾನು ಬಲರಾಮನ್ ಆಲ್ರೆಡಿ ವಾರ್ಮ್ ಅಪ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಬಾನೆಟ್ ಓಪನ್ ಮಾಡಿದ್ದೀನಿ ಅಂತ ಕೇಳಿದ್ರೆ, ನಮ್ಮ ವೈಪರ್ದು ನೀರು ಸ್ವಲ್ಪ ಖಾಲಿ ಆಗೈತೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳೋಣ ಅಂತ. ಯಾಕಂದರೆ ಇವಾಗ ಮಳೆ ಇರೋ ಟೈಮು, ಅದಕ್ಕೆ ಸ್ವಲ್ಪ ಜಾಸ್ತಿ ವೈಪರ್ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಕೆಸರು ಎಗರ್ದಾಗ ಕ್ಲೀನ್ ಮಾಡ್ಕೊಳಕ್ಕೆ ವೈಪರ್ ನೀರಿದ್ರೆ ತುಂಬ ಅನುಕೂಲ. ಬನ್ನಿ ಫಸ್ಟ್ ನೀರು ಹಾಕ್ಕೊಂಬಿಡೋಣ. ಹಾಕೋದು ಫಿಲ್ಟ್ರ್ ನೀರೇ ಹಾಕಿ, ದಯವಿಟ್ಟು ಅದಕ್ಕೆ ನಾರ್ಮಲ್ ಟ್ಯಾಪ್ ನೀರು ಇಲ್ಲ ಬಕೆಟ್ ನೀರು ಆ ಥರ ಹಾಕ್ಕೊಬಿಡಿ. ಫಿಲ್ಟ್ರ್ ನೀರು ಹಾಕಿ ಇದು ಮನೆಯಿಂದ ಹಿಡ್ಕೊಂಬಂದಿದ್ದು ನೀರು ಇವಾಗ ನಮ್ಮ ಬಲರಾಮನ್ಗೆ ಹಾಕೋಣ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಲರಾಮನ್ ಇಂಜಿನ್ನು, ನಮ್ಮ ಹೃದಯ ಅಂದರೆ ನಮ್ಮ ಬಲರಾಮನ್ ಹೃದಯ ಇದು ಹಾರ್ಟ್ ಇದ್ದಂಗೆ. ಇಲ್ಲೋಡ್ರಿ ಯಾವ ರೇಂಜಿಗೆ ಗಬ್ಬೆದ್ದೋಗ್ಬಿಟ್ಟವನೆ. ಕ್ಲೀನ್ ಮಾಡಿಸಿಲ್ಲ ಆದರೂ ಕ್ಲೀನ್ ಮಾಡಬೇಕು, ಟೈಮೇ ಸಿಗ್ತಲ್ಲ. ನೋಡ್ರಿ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿದೆ. ಇದು ಲಾಸ್ಟ್ ಟೈಮ್ ಒಂದ್ಸರಿ ಹೊಡೆದೋಗಿತ್ತು ಕ್ಯಾಪು, ಮತ್ತೆ ಹೊಡೆದೋಗಿತ್ತು. ಅದು ಹೆಂಗೆ ಹೊಡೆದೈತೆ ಗೊತ್ತಿಲ್ಲ ಕ್ಯಾಪು. ಇದೊಂದು ತಲೆನೋವು. ಆಮೇಲೆ ಗಾಡಿ ನೋಡ್ತಾ ಇರ್ಬೋದು ನೀವು, ಫುಲ್ ಗಬ್ಬೆದೋಗ್ಬಿಟ್ಟವನೆ. ಕ್ಲೀನೇ ಮಾಡಿಲ್ಲ, ಬೇರೆ ಬಾನೆಟ್ ಮಾತ್ರ ಕ್ಲೀನ್ ಮಾಡ್ಕೊಂಡೆ. ಇನ್ನು ಅಸಹ್ಯ ಕಾಣಿಸುತ್ತೆ ಅಂತ. ಏನಕ್ಕಪ್ಪ ಅಂತ ನೀವು ಕೇಳ್ಬೋದು. ನೋಡ್ರಿ ಎಷ್ಟು ಗಲೀಜಾಗೈತೆ. ಏನಕ್ಕಪ್ಪ ಅಂದರೆ ಇವಾಗಿರೋ ಸಿಚುವೇಶನ್ನು ಬೆಂಗಳೂರಲ್ಲಿ ಚೆನ್ನಾಗಿಲ್ಲ. ವೆದರ್ ಖರಾಬಾಗೈತೆ, ಡೈಲಿ ಮಳೆ ಬೀಟೈತೆ. ನಾವು ಎಷ್ಟೇ ತೊಳೆದ್ರೂ ಗಾಡಿ ಕ್ಲೀನಾಗಿರಲ್ಲ. ಆ ಕಾರಣಕ್ಕೆ ಗಾಡಿ ಮೇಲೆ ಅಷ್ಟೊಂದು ತೊಳಿತಲ್ಲ. ಬೇರೆ ರನ್ನಿಂಗ್ ಬೋರ್ಡ್ವರೆಗೂ ಅಲ್ಲ, ಇಲ್ಲಿವರೆಗೂ ತೊಳ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಅಟ್ಲೀಸ್ಟ್ ಕಸ್ಟಮರ್ ಯಾರನ್ನ ಕೈ ಹಿಡ್ಕೊಂಡ್ರು ಅವ್ರಿಗೆ ಹಸಿ ಅನಿಸ್ಬಾರ್ದು. ಆ ಕಾರಣಕ್ಕೆ ಗ್ಲಾಸಸ್ ಎಲ್ಲ ಸ್ವಲ್ಪ ತೊಳ್ಕೊಂಡಿದ್ದೀನಿ. ಹಿಂದೆಗಡೆ ಅಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ಇದು ಮಡ್ ಫ್ಲಾಪ್ ಹಾಕಿಸ್ಬೇಕು. ಇವತ್ತೇನು ಸಿಕ್ಕರೆ ಇವತ್ತು ಹಾಕ್ಸ್ಬಿಡೋಣ ಅಂತ ನೋಡೋಣ. ನೋಡ್ರಿ ಎಷ್ಟು ಗಲೀಜಾಗೈತೆ, ಗಬ್ಬೆದೋಗ್ಬಿಡೋಣ. ನೋಡೋಣ. ಯಾವುದೋ ನಾಳೆ ಒಂದು ಡ್ಯೂಟಿ ಬಂದೈತೆ, ಊಟಿ ನಮ್ಮ ಸಬ್ಸ್ಕ್ರೈಬರ್ ಅವರು ಕೊಟ್ಟಿರೋದು. ನೋಡೋಣ ಅದು ಏನೋ ಕನ್ಫರ್ಮ್ ಆಯಿತು ಇವತ್ತು ಮಧ್ಯಾಹ್ನ ಸಾಯಂಕಾಲ ಒಳಗಡೆ ಅಂತಂದರೆ ಅದು 5 ದಿವಸ ಡ್ಯೂಟಿ. ಅದು ತೋರಿಸಿ ನಿಮಗೆ ಏನು ಎತ್ತ ಅಂತ. ಬನ್ನಿ ಇವಾಗ ಬಾನೆಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲ ನೋಡ್ರಿ ಇದು ಮಾತ್ರ ಬೆಳ್ಳು ಕುಡಿತಾ ಇದೆ. ಇನ್ನು ಮಿಕ್ಕಿದೆಲ್ಲ ಕಲರ್ ತಿರ್ಕೊಂಬಿಟ್ಟಿದೆ. ಬನ್ನಿ ಫಸ್ಟ್ ಹೋಗೋಣ. ಸ್ನೇಹಿತರೆ, ಹಂಗೆ ವೈಪರ್ ನೀರು ಹಾಕೋ ಟೈಮಲ್ಲಿ ಇದು ಒಂದು ಗ್ಯಾಪ್ನೋ ಬಂತು. ಈ ಲಿಕ್ವಿಡು ಅಂದರೆ ಸ್ಕ್ರೀನ್ ವಾಶು ಗಾಡಿಯಲ್ಲಿ ಇನ್ನೂ 2-3 ಇತ್ತು. ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು, ಇದನ್ನೂ ಒಂದು ಹಾಕ್ಬಿಡೋಣ ಇನ್ನೂ ಕ್ಲೀನಾಗಿರುತ್ತಲ್ಲ ಅಂತ. ಇದು ಆ್ಯಕ್ಚುಲಿ ನಿಮಗೆ ಶೋರೂಮಲ್ಲೇ ಸಿಗುತ್ತೆ, ಇಲ್ಲಾಂದರೆ ಸ್ಪೇರ್ ಪಾರ್ಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ. ಸ್ಪೇರ್ ಪಾರ್ಟ್ಸ್ ಅಂದರೆ MGP ಮಹೇಂದ್ರ ಜೆನ್ಯೂನ್ ಪಾರ್ಟ್ಸಲ್ಲಿ ಅಲ್ಲೂ ಸಿಗುತ್ತೆ. ತೊಗೊಳ್ರಿ. ಇದಿತ್ತು ಅಂದರೆ ಭಾರಿ ಅನುಕೂಲ ನಿಮಗೆ. ಗ್ಲಾಸ್ ಕ್ಲೀನ್ ಮಾಡೋಕ್ಕೆಲ್ಲ ಕ್ಲೀನ್ ಆಗುತ್ತೆ. ನೀರಲ್ಲಿ ಅಷ್ಟೊಂದು ಕ್ಲೀನ್ ಆಗಲಿಲ್ಲ ಅಂದ್ರೂ ಇದರಲ್ಲಿ ಅಟ್ಲೀಸ್ಟ್ ಕ್ಲೀನ್ ಆಗುತ್ತೆ. ಬನ್ನಿ ಹಾಕೋಣಂತೆ. ಸ್ನೇಹಿತರೆ, ಟೋಲ್ ಗೇಟ್ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ವೈಟ್ ಫೀಲ್ಡ್ ರೋಡ್ ಕಡೆಗೆ, ಅಂದರೆ ನಮ್ಮ ಕನ್ಮಂಗಲ ಕಡೆಗೆ. ಆ ಗ್ಯಾಪಲ್ಲಿ ಯಾವುದೋ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದ್ಬಿಟ್ಟು 4.25 ಕಿಲೋಮೀಟ್ರ್ ಐತೆ. CNG ಬೇರೆ ಅರ್ಧ ಟ್ಯಾಂಕ್ ಐತೆ. CNG ಹಾಕಿಸ್ಕೊಂಡು ಹೋಗೋಣ ಇಲ್ಲ ಹಂಗೆ ಹೋಗೋಣ ಅಂತ ಯೋಚನೆ ಆಗ್ಬಿಡೈತೆ ಇವಾಗ. ನೋಡೋಣ ಏನು ಮಾಡೋದು ಅಂತ. ಇವ್ರೇನೋ ಫೋನ್ ಮಾಡಿದ್ರೆ ಕಸ್ಟಮರು ಇರ್ತಾರೆ, ಮಾತಾಡ್ಬಿಟ್ಟು CNG ಹಾಕ್ಸ್ಕೊಂಡ್ಬರ್ತೀನಿ ಅಂತ ಹೇಳೋದು. ಇಲ್ಲ ಸರ್ ಅರ್ಜೆಂಟ್ ಇದ್ದೀನಿ ಅಂತಂದರೆ ವೆಯ್ಟ್ ಮಾಡಲೇಬೇಕು ಸರ್, ಬರ್ತೀನಿ ಅಂತ ಹೇಳೋದು ಅಷ್ಟೇ, ಬೇರೆ ಆಪ್ಷನೇ ಇಲ್ಲ. ಹಂಗೆ ಬರೀ ನೋಡೋಣ ಏನು ಮಾಡೋದು ಕತೆ ಅಂತ. ಫಸ್ಟ್ ಹೋಗ್ಬಿಟ್ಟು CNG ಫುಲ್ ಮಾಡಿಸ್ಕೊಂಡು, ನನಗೆ CNG ಫುಲ್ ಇದ್ಬಿಟ್ರೆ ಟೆನ್ಷನ್ ಇರೋಲ್ಲ. ಫುಲ್ ಟ್ಯಾಂಕ್ ಇದ್ಬಿಟ್ಟು ಅಂದರೆ ಅವತ್ತು ಎಲ್ಲದ್ರ ಬಗ್ಗೆ ಯೋಚನೆನೇ ಇರೋಲ್ಲ ನನಗೆ. ಬನ್ನಿ ನೋಡೋಣ. ಫಸ್ಟ್ ಹೋಗಿ ಎಷ್ಟು ಗಾಡಿ ಐತೆ ಅಂತ ನೋಡಿ. ಜಾಸ್ತಿ ಗಾಡಿ ಇತ್ತು ಅಂದರೆ ಹಾಕ್ಸಲ್ಲ, ಕಮ್ಮಿ ಗಾಡಿ ಇತ್ತು ಅಂದರೆ ಹಾಕಿಸ್ಕೊಂಡು ಹಂಗೆ ಹೋಗೋಣಂತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಭಯಂಕರ ಗಾಡಿಗಳವೆ, ಬೆಜ್ಜಂಗ್ ಗಾಡಿಗಳವೆ ಅಂದ್ಕೊಳ್ರಿ. ಒಂದು ಮಿನಿಮಮ್ ಒಂದು 10 ಗಾಡಿ ಅವೆ ನಂಗೆ ಅನಿಸ್ದಂಗೆ. ನೋಡ್ರಿ ಏಕ ನಿಂತ್ಬಿಟ್ಟವೆ. ಡ್ಯೂಟಿ ಎತ್ಕೊಂಡ್ಬಿಟ್ಟಿದ್ದೀನಿ, ಬೇಡ ಹಾಕ್ಸೋದು.
ಹೋಗ್ಬಿಡೋಣ. ಪಾಪ ಕಸ್ಟಮರ್ ತುಂಬ ಹೊತ್ತು ವೆಯ್ಟ್ ಮಾಡಿಸೋದು ತಪ್ಪು. ಹೋಗ್ಬಿಟ್ಟು ಪಿಕಪ್ ಮಾಡೋಣ ಬನ್ನಿ. CNG ಆಮೇಲೆ ಹಾಕಿಸ್ಕೊಂಡ್ರೆ ಆಯಿತು. ಏನು ಮಾಡೋಕ್ಕಲ್ಲ, ಎಲ್ಲ ಟೈಮು ಅಲ್ಲೇ ಹಾಕಿಸ್ಬೇಕು ಅಂದರೆ ಕಷ್ಟ. ಒಂದೊಂದು ಟೈಮ್ ಬೇರೆ ಕಡೆ ಹಾಕಿಸ್ಬೇಕಾಗುತ್ತೆ. ಅದು ನೋಡಿ ಇಂಥ ಪರಿಸ್ಥಿತಿಯಲ್ಲಿ. ಬನ್ನಿ ಫಸ್ಟು ಡ್ಯೂಟಿ ಪಿಕಪ್ ಮಾಡೋಣ ಕಸ್ಟಮರ್ನ. ಸ್ನೇಹಿತರೆ, ಫಸ್ಟ್ನೇ ಡ್ರಾಪು ಇದು ಯಾವುದೋ ಕಾಡಿಗೆ ಎತ್ಕೊಂಬಂದು ಮಾಡಿದ್ದೀನಿ. ನೋಡ್ರೆ ಸುತ್ತ ಕಾಡು. ಈ ಕಡೆ ತೋರಿಸ್ತೀನಿ ನೋಡ್ರಿ, ಮಿರರಲ್ಲಿ ನೋಡ್ತಾ ಇದ್ದೀರಾ, ಸುತ್ತ ಕಾಡು. ಇದು ಆ್ಯಕ್ಚುಲಿ ಗುಂಡೂರು, ಮಂಡೂರು, ಆಮೇಲೆ ಈ ಕಡೆ ಹೋದ್ರೆ ಸ್ಟ್ರೈಟ್ ಹೋದರೆ ಬಾಗ್ಲೂರು ಈ ಕಡೆ ಬರುತ್ತೆ. ಆ ರೋಡಲ್ಲಿ ಎಲ್ಲೋ ಇದೆ, ಯಾವುದೋ ಕನ್ಸ್ಟ್ರಕ್ಷನ್ನವರು ಕೆಲಸದವ್ರು ಬಂದಿದ್ದು. ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ನಾನು ಮಂಡೂರಿಗೆ ಹೋಗಬೇಕು ಅಂತ ಮ್ಯಾಪ್ ಹಾಕಿದ್ದೀನಿ. 6 ಕಿಲೋಮೀಟ್ರ್ ತೋರಿಸ್ತಾ ಏನು ಮಾಡೋಕ್ಕಾಗಲ್ಲ. ಟೋಟಲ್ ನನಗೆ ಫಸ್ಟ್ನೇ ಬಿಲ್ ಎಷ್ಟಪ್ಪ ಕೊಟ್ಟಿರೋದು? 412 ರೂಪಾಯಿ ಕೊಟ್ಟವನೆ. 411.90 ಕೊಟ್ಟವನೆ. ನಾನು 12 ರೂಪಾಯಿ ಅನ್ಕೊಳ್ರಿ. ಬನ್ನಿ ಇವಾಗ ನಾವು ಮಂಡೂರು ಕಡೆ ಹೋಗೋಣ. ಅಲ್ಲಿ ಹೋದ್ರೆ ಡ್ಯೂಟಿ ಬೀಳೋದು. ಬಾಗ್ಲೂರು ಸ್ವಲ್ಪ ದೂರ ಆಗ್ಬಿಡ್ತದೆ, ಅದಕ್ಕೆ ಬಾಗ್ಲೂರಿಗೆ ಹೋಗ್ಬೇಡ, ಮಂಡೂರಿಗೆ ಹೋಗ್ಬಿಡೋಣ. ಅಲ್ಲಿ ಅಪಾರ್ಟ್ಮೆಂಟ್ಗಳು, ಕಾಲೇಜು, ಈಸ್ಟ್ ಪಾಯಿಂಟ್ ಕಾಲೇಜ್ ಎಲ್ಲ ಅಲ್ಲೇ ಇರೋದು. ಅಲ್ಲಿಗೆ ಹೋಗ್ಬಿಡೋಣಂತೆ ಬನ್ನಿ. ಸ್ನೇಹಿತರೆ, ಮಂಡೂರಲ್ಲೂ ಡ್ಯೂಟಿ ಬೀಳಲಿಲ್ಲ, ಅದಕ್ಕೆ ತಲೆ ಕೆಟ್ಟೋಗಿ ಬೂದ್ಗೆರೆ ಕ್ರಾಸ್ ಕಡೆ ಬಂದೆ. ಅಲ್ಲೊಂದು ಪ್ರೊಸೀಜರ್ ಇತ್ತು, ಅಲ್ಲೂ ಅದು ಬೀಳಲಿಲ್ಲ. ಹೋಗ್ತಾ ಇದ್ದೆ, ಇಲ್ಲಿ ನಮ್ಮ ಸಂಜು ಸಿಕ್ಕವನೆ, ನಮ್ಮ ಹಳೆ ಫ್ರೆಂಡು. ಕಾರ್ಗಿಲಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ. ಒಂದೊಂದು ಇರ್ಟಿಗಾ ಒಂದು ಐತೆ, TT ಐತೆ. TT ಡ್ರೈವರ್ ಓಡಿಸ್ತಾನೆ. ಹಿಂಗೆ ಇಲ್ಲೇ ಬಂದು ಗಾಡಿ ಹಿಂದೆಗಡೆ ನೇಮ್ ನೋಡ್ಬಿಟ್ಟು ಬಂದು ಮಾತಾಡ್ಸಿದ್ದು. ಎಷ್ಟೋ ದಿವಸ ಆಗಿತ್ತು ಸಿಕ್ಕಿ ಇವನು. ಇವಾಗ ಅವ್ನು ಕಂಪ್ನಿ ಡ್ಯೂಟಿ ಮಾಡ್ತಾವನೆ, ನಾವು ಇನ್ನೂ ಓಲಾ ಓಬರ್ ಡ್ಯೂಟಿ ಮಾಡ್ತಾಯಿದ್ದೀವಿ. ಅದು ಹೇಳೋದ್ನಲ್ಲ, ಆಗಲೇ ಒಂದೇ ಒಂದು 450 ರೂಪಾಯಿ ಡ್ಯೂಟಿ ಹೊಡೆದೆ. ಕಸ್ಟಮರ್ 411 ರೂಪಾಯಿ ಆಗಿತ್ತು, ಚೇಂಜ್ ಇಲ್ಲ ಅಂತ 450 ರೂಪಾಯಿ ಕೊಟ್ಬಿಟ್ಟೋದ್ರು. ನಾವು ಇಲ್ಲಿ ಡ್ಯೂಟಿ ಇಲ್ದಿರ ಅಂತ ಸಾಯ್ತಾ ಇದ್ದೀನಿ. ಅಲ್ಲಿಂದ ಮಂಡೂರಿಂದ ಇಲ್ಲಿ ಕಳಿ ಬಂದಿದ್ದೇನೆ. ನೋಡೋಣ ಇಲ್ಲೆಲ್ಲಣ ಕೊಡ್ತಾನೋ, ಇಲ್ಲಾಂದರೆ ಕಾಟಮೂಲೂರು ಗೇಟ್ಗೆ ಹೋಗೋದೋ, ಇಲ್ಲ ನಮ್ಮ ರೆಗ್ಯುಲರ್ ಕನ್ಮಂಗ್ಲ ಗೇಟ್ಗೆ ಹೋಗೋದೋ ಗೊತ್ತಿಲ್ಲ. ವೆಯ್ಟ್ ಮಾಡೋಣಂತೆ, ಯಾವುದೋ ಒಂದು ಡ್ಯೂಟಿ ಎತ್ಕೊಂಡು ಮಾಡೋಣ. CNG ಹಾಕ್ಸೋಣ ಅಂತ ಕನ್ಮಂಗ್ಲ ಗೇಟ್ಗೆ ಬಂದೆ. ಇದು ನಮ್ಮ ರೆಗ್ಯುಲರ್ ಬಂಕಲ್ಲ, ಮುಂಚೆ ಇಲ್ಲಿ ಹಾಕಿಸ್ತಾ ಇದ್ದೆ, ಬಟ್ ಇಲ್ಲಿ ಪ್ರೆಷರ್ ಇಲ್ಲ ಅಂತ ಇಲ್ಲಿ ಸುಮ್ಮನೆ ಇನ್ನೇನು 3 ಪಾಯಿಂಟ್ ಐತೆ CNG, ಅದಕ್ಕೆ ಇಲ್ಲಿ ಹಾಕಿಸ್ಕೊಳ ಅಂತ ಇಲ್ಲಿ ಬಂದೆ. ಇಲ್ಲಿ ನಮ್ಮ ಆಟೋ ಅಣ್ಣ, ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಇಲ್ಲಿ ಏನು ಅವರೋ ಇದು ಬಂದು ಮಾತಾಡ್ಸೋರು. ಒಬ್ಬರು ಅಣ್ಣ ನೀವು ಯೂಟ್ಯೂಬಲ್ಲಿ ವೀಡಿಯೋಗಳೆಲ್ಲ ಮಾಡ್ತಿರಲ್ಲ ಅಂತ ಇವ್ರ ಹತ್ರ ಸ್ವಲ್ಪ ಮಾತಾಡ್ಸ್ಕೊಂಡು ಅವ್ರು ಆಟೋ ಓಡಿಸೋರು. ಆ್ಯಕ್ಚುಲಿ ನಾವೆಲ್ಲ CNG ಫಿಲ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, CNG ಎಲ್ಲ ಹಾಕಿಸ್ಕೊಂಡು ನಮ್ಮ ರೆಗ್ಯುಲರ್ ಅಡ್ಡಕ್ಕೆ ಬಂದಿದ್ದೀನಿ. ಇಲ್ಲಿ ಒಳ್ಳೆ ಮರ ಐತೆ, ಇಲ್ಲಿ ನೆರಳು ನೆಮ್ಮದೇ ಇರ್ಬೋದು. ಇಲ್ಲೇ ಬಿಸಿಲು ಟೆನ್ಷನ್ ಯಾವುದೂ ಇರೋಲ್ಲ, ಅದಕ್ಕೇ ಇಲ್ಲಿಗೆ ಎತ್ಕೊಂಬಂದು ಇಲ್ಲೇ ಹಾಕೊಂಡಿದ್ದೀನಿ. ನೋಡೋಣ ಇಲ್ಲಿಂದ ಏನು ಡ್ಯೂಟಿ ಕೊಡ್ತಾನೆ ಏನು ಕತೆ ಅಂತ. ಅಲ್ಲಿ ನೋಡ್ರಿ, ನಾನು ಅದಕ್ಕೆ ಹಾಕ್ಸಲ್ಲ CNG. ಅಲ್ಲಿಂದ ಕರೆಕ್ಟಾಗಿ 400 ಮೀಟ್ರ್ ಕೂಡ ಇಲ್ಲ ಗುರು. ಇದು 1 ಕಿಲೋಮೀಟ್ರ್ ಅನ್ಕೋ ಗುರು, ಬೇಜಾರೇ ಇಲ್ಲ. 1 ಕಿಲೋಮೀಟ್ರ್ ಅಷ್ಟು ಇಲ್ಲೇ ಇಲ್ಲ, ವಿರೋ 400-500 ಮೀಟ್ರ್ ಇರ್ಬೋದು, ಒಂದು ಅರ್ಧ ಕಿಲೋಮೀಟ್ರು ಹಾಕ್ಸಿದ್ದೀನಿ. ಜಸ್ಟ್ ಫುಲ್ ಟ್ಯಾಂಕ್ ಮಾಡಿಸಿ, ಅದು 220 ತೋರಿಸ್ತೈತೆ ಪ್ರೆಷರಲ್ಲಿ ಹಾಕ್ಸಿದ್ರು. ಆಲ್ರೆಡಿ 1 ಪಾಯಿಂಟ್ ಎಗರೋಗೈತೆ. ಅದಕ್ಕೆ ನಾ ಹೇಳೋದು, ಬಂಕ್ಗಳಲ್ಲಿ ಸುಮಾರು ಯಾಮಾರಿಸ್ತವ್ರೆ CNG ಬಂಕ್ಗಳನ್ನು, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಫುಲ್ಲು 220-210 ಪ್ರೆಷರ್ ತೋರಿಸ್ತಾರೆ. ಬಟ್ ಹಾಕಿದಾದ್ಮೇಲೆ ಕರೆಕ್ಟಾಗಿ ಅಲ್ಲಿಂದ ಒಂದು 500 ಮೀಟ್ರ್ 1 ಕಿಲೋಮೀಟ್ರ್ ವರ್ಷದ 1 ಪಾಯಿಂಟ್ ಡಮಾರ್ ಎಗರೋತದೆ. ಮಿನಿಮಮ್ 1 ಪಾಯಿಂಟ್ ಇಳಿದಿರಾ, 1 ಪಾಯಿಂಟ್ ಇಳಿಯೋಕ್ಕೆ ಮಿನಿಮಮ್ 11-12 ಕಿಲೋಮೀಟ್ರ್ ಓಡಿದ್ರೆ ಗಾಡಿ, ಅವಾಗ ಪಕ್ಕಾ ಪ್ರೆಷರ್ ಐತೆ ಅಂತ. 4-5 ಕಿಲೋಮೀಟ್ರ್ ಹೋದ್ರೂ ಹೋಯ್ತು ಬಿಡು, ಅದು ನಾರ್ಮಲ್ ಪ್ರೆಷರು. ನೀವು ಹಾಕ್ಸೋ 400-500 ಮೀಟ್ರ್ ಹೋದ್ರೆ ಪಕ್ಕ ಪ್ರೆಷರೇ ಇಲ್ಲ, ಸುಮ್ಮನೆ ನಿಮ್ಗೆ ದೋಖ ಮಾಡೋರೆ ಅಂತ. ದೋಖ ಮಾಡೋರೆ. ಇಲ್ಲಿ ನೋಡ್ರಿ, ವೈಟ್ ಫೀಲ್ಡ್ ಕೊಡ್ತಾನೆ, ಎತ್ಕೊಂಡು ಹೋಗ್ಬಿಡೋರಪ್ಪ. ಸಿಗ್ದಾಗ ಹೊಡಿತಾ ಇರಬೇಕು. ಇದು ಮ್ಯಾಚ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣಂತೆ. XL ಗಾಡಿಗಳು ಇಲ್ಲಿ ಯಾವುದೂ ಇಲ್ಲ, ಇದ್ದರೆ ಡ್ಯೂಟಿ ಎತ್ಕೊಂಡು ಹೋಗೋದು. ಮ್ಯಾಚಿಂಗ್ ಆಗುತ್ತಾ ಎಸ್ ಆಯಿತು, ಡನ್. ಹೋಣ ಬನ್ನಿ ಸ್ನೇಹಿತರೆ. ಮ್ಯಾಚ್ ಆಯಿತು ಅಂತ ಡ್ಯೂಟಿ ಎತ್ಕೊಂಬಂದೆ. ಬಂದಕ್ಕೆ ಡ್ಯೂಟಿ ಕ್ಯಾನ್ಸಲ್ ಮಾಡೋರೆ. ಇವ್ರು ಕೆರ್ದಲ್ಲಿ ಹೊಡಿಬೇಕಾ ಏನು ಹೊಡಿಬೇಕು ಹೇಳಿ? ಹೊಟ್ಟೆಗೆ ಅನ್ನ ತಿಂತಾರ, ಇಲ್ಲ ಏನೋ ಬೇರೆ ಏನೋ ತಿಂತಾರ? ತೇರಿಕೆ ದರಿದ್ರ ನನ್ನ ಮಕ್ಕಳಪ್ಪ. ಸುಮ್ಮನೆ ನಾನು ಬುದ್ಧಿ ಇಲ್ದಿರ ಸುಮ್ಮನೆ ಒಂದು ರೌಂಡ್ ಹಾಕೊಂಬಂದಿದ್ದು ಆಯ್ತು. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೋದ್ರೆ ಯಾರು ಇರೋಲ್ಲ ಗುರು. ನಾವು ಲೊಕೇಶನ್ ಅದೇನು ಕೊಟ್ಟಿರ್ತಾರೆ, ಅಲ್ಲೋದ್ರೆ ಯಾರು ಇರೋಲ್ಲ. ಅದೇ ಒಂಥರ ಈ ಬೋಳಿ ಮಕ್ಕಳು ಮಾಡೋ ಕೆಲಸ, ಈ ಬೆರಕೆಗೆ ಹುಟ್ಟಿರ್ತಾರಲ್ಲ ಅಂತ ನನ್ನ ಮಕ್ಕಳು ಮಾಡೋದು. ಸುಮ್ಮನೆ ಕೂದಿರ್ತಾರೆ, ಮಾಡೋಕ್ಕೆ ಕೆಲಸ ಇರೋಲ್ಲ. ಅವರು ಸುಮ್ಮನೆ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇಂಥದ್ದು ಮಾಡ್ತಾ ಇರ್ತಾರೆ. 3rd ಕ್ಲಾಸ್ ಕೆಲಸ ಅಂತಾರೆ ಇದನ್ನು. ಹೋಗಂಗಿದ್ರೆ ಮಾತ್ರ ಮಾಡಿರಿ. ಅದು ಏನು ಬಂದಿದೆ ದರಿದ್ರ ನಿಮಗೆ. ನಮ್ಮ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಏನು ತೀಟೆನಾ ನಿಮಗೆ? ಕೈ ಕಡಿತಾ ಇರ್ತದೆ ಅನ್ಸ್ತದೆ ನನಗೆ ಯಾಕೋ. ನನಗೊಬ್ಬನಿಗೆ ಎಲ್ಲ ಗುರು ಬೇಜಾರಾಗೋದು. ಸುಮಾರು ಜನ ಡ್ರೈವರ್ಗಳಿಗೆ ಆ ಥರ ಆಗುತ್ತೆ. ಒಬ್ಬ ಕೂತಿರ್ತಾರೆ ನೆರಳಲ್ಲಿ ಹಾಕೊಂಡು ಗಾಡಿ ನೆಮ್ಮದಿಗೆ ಶಿವ ಅಂತ ಇಲ್ಲ ಮಲ್ಕೊಂಡು ಇಡ್ತಾರೆ. ಇರಪ್ಪ ಯಾವುದೋ ಡ್ಯೂಟಿ ಬಂತು ಅಂತ ಎತ್ಕೊಂಡು ಹೋಗ್ತಾರೆ ಪಿಕಪ್ ಪಾಯಿಂಟ್ ಹತ್ರ. ಹೋಗೋದು ಇನ್ನೊಂದು ಕರೆಕ್ಟಾಗಿ ಒಂದು 70-80 ಮೀಟ್ರ್ ಇಲ್ಲ 100 ಮೀಟ್ರ್ ಇದ್ದಂಗೆ ಕ್ಯಾನ್ಸಲು. ಎಷ್ಟು ಹೊಟ್ಟೆ ಉರಿಬೇಡ ಹೇಳು. ನಿಮ್ಮದೇ ಮಲಗಿದ್ನಲ್ಲ ಗುರು, ಅಲ್ಲೆಲ್ಲ ಇದ್ನಲ್ಲ ಗುರು ಅಂತ. ಇಲ್ಲಿ ನೋಡ್ರಿ, ಇದು ಯಾವ ರೇಂಜ್ ಕೊಡ್ತಾವನೆ. 28 ಕಿಲೋಮೀಟ್ರಿಗೆ 1.5 ಅವರ್ ತೋರಿಸ್ತಾ ಇದೆ. ಬೇಡಪ್ಪ ಸ್ವಾಮಿ, ಅದಲ್ಲೇ ಇರಲಿ. ಬೇಡ HCG ಹಾಸ್ಪಿಟ್ಲಿಗೆ ಕೊಡ್ತಾವನೆ.
ಅಂಥ ಡ್ಯೂಟಿಗಳು ಏನೋ ಇಲ್ಲಿಲ್ಲೇ ಲೋಕಲ್ಲು ಪರವಾಗಿಲ್ಲ ಹೊಡ್ಕೊಂಡ್ರೆ ಟ್ರಾಫಿಕ್ ಇರೋಲ್ಲ ಅಂದ್ಬಿಟ್ಟು ಅವಾಗಲೇ ಆ ಡ್ಯೂಟಿ ಎತ್ಕೊಂಡೆ. ಅದನ್ನು ಎದೆ ಮೇಯ್ಕೊಂಡ್ರು. ಇಷ್ಟು 28 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅಟ್ಲೀಸ್ಟ್ ಇನ್ನೊಂದು 50 ರೂಪಾಯಿ ಇಲ್ಲ ಒಂದು 80 ರೂಪಾಯಿ ಜಾಸ್ತಿ ಕೊಟ್ಟರೆ ವರ್ಕೌಟ್ ಆಗೋತ್ತದು. ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣಂತೆ. ಬಟ್ ದಯವಿಟ್ಟು ಆ ಥರ ಥರ್ಡ್ ಕ್ಲಾಸ್ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ರೆ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು. ನೋಡೋಣ ಎಷ್ಟೊತ್ತು ಕೊಡ್ದಾನೆ ಡ್ಯೂಟಿ ಅಂತ. ಇಲ್ಲೇ ವೆಯ್ಟ್ ಮಾಡೋಣ. ಕೊಡ್ತಾವನೆ ಬಟ್ ರೇಟ್ ಇಲ್ಲ. ಊಬರಲ್ಲಿ ಓಲಾಲ್ಲಿ ಆನ್ ಮಾಡಿದ್ದೀನಿ. ಸಾರಿ, ಓಲಾ ಅಂತ ಏನೇನು ಓಲಾನು ಆನಲ್ಲೇ ಐತೆ, ರ್ಯಾಪಿಡೋನು ಆನಲ್ಲೇ ಐತೆ. ರ್ಯಾಪಿಡಲ್ಲಿ ಇನ್ನೂ ಸೌಂಡ್ ಬಂದಿಲ್ಲ. ನೋಡೋಣ ಫಸ್ಟ್ ಇಲ್ಲೊಂದು ಟೀ ಅಂಗಡಿ ಐತೆ, ಸಗದ ಕೊಡ್ತಾನೆ ಟೀ. ಟೀ ಕುಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ಟೈಮ್ ಬಂದು 1:20 ಆಗ್ತಾಯಿತೆ. ಇಲ್ಲಿ ನೋಡ್ತಾ ಇರ್ಬೋದು 1:20. ಯಾವುದೇ ಥರ ಡ್ಯೂಟಿ ಇರಲಿಲ್ಲ. ಅದಕ್ಕೆ ನಾವು ಹುಡುಗ ಇಟ್ಕೊಂಡು ಬಾಮ ಊಟಕ್ಕೆ ಹೋಗ್ಬಿಡೋಣ, ಸುಮ್ಮನೆ ನನಗೂ ಡ್ಯೂಟಿ ಇಲ್ಲ ಅಂತ. ಅವನ ITPLಯಿಂದ ಇಲ್ಲಿ ನೆಕ್ಸಸ್ ಮಾಲ್ ಐತೆ ಗೊತ್ತಾ, ವೈಟ್ಫೀಲ್ಡ್ ಇದು ಮಣಿಪಾಲ್ ಹಾಸ್ಪಿಟ್ಲ್ ಆಪೋಸಿಟು, ಅಲ್ಲಿಂದ ಸಿಗಳ್ಳಿ ಬೆಳಿತೋರು ಅಲ್ಲಿ ಖಾಲಿ ಬಂದವನೆ. ಇವನೇ ನೋಡ್ರಿ, ಇದೇ ಗಾಡಿ ಶಿಫ್ಟು. ಖಾಲಿ ಬಂದವನೆ. ಬಾಮ ಊಟಕ್ಕೆ ಹೋಗೋಣ ಅಂತಂದ. ನೀನು ಊಟ ಕೊಡಿಸ್ತೀನಿ ಅಂದರೆ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಕನ್ಮಂಗ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅವ್ನು ಆ ಕಡೆಯಿಂದ ಇಲ್ಲಿಗೆ ಬಂದವನೆ. ಇಬ್ಬರು ಊಟ ಗೀಟ ಮಾಡ್ಕೊಂಬರೋಣಂತೆ ಬನ್ನಿ. ಇನ್ನೇನು ಮಾಡೋದು, ಇವತ್ತು ಯಾಕೋ ಡ್ಯೂಟಿ ಆಗಂಗಿಲ್ಲ. ಸೋಮವಾರ ಹೊತ್ತದು ಏನೋ ಹಿಂಸೆ ಗೊತ್ತಿಲ್ಲ. ಅವ್ನಿಗೂ ಡ್ಯೂಟಿ ಆಗಿಲ್ಲ, ಅವನು ಚಿಕ್ಕ ಗಾಡಿ, ನನ್ನ ದೊಡ್ಡ ಗಾಡಿ. ಅವ್ನಿಗೂ ಡ್ಯೂಟಿ ಆಗಿಲ್ಲ, ನನಗೂ ಡ್ಯೂಟಿ ಆಗಿಲ್ಲ. ಬನ್ನಿ ಹೋಗೋಣಂತೆ. ನಾನು ಅನ್ನೋದೇ ಇಲ್ಲ, ಹಾಕ್ಕೊಂಡು ಬರೆಸ್ತಾ ಇರಬೇಕು. ಏನಂತ್ಯ ಏನಲ್ಲಿ ಇಲ್ಲ ನೋಡ್ರಿ, ಬರೆಸ್ತಾನೆ ಮ್ಯಾಮ್ ನನಗೆ. ಡ್ಯೂಟಿ ಗೊತ್ತಾಯ್ತು ಸ್ನೇಹಿತರ. ಊಟ ಗೀಟ ಎಲ್ಲ ಮಾಡ್ಕೊಂಡು ಇವಾಗ ವಾಪಸ್ಸು ನಮ್ಮ ಅವಾಗಲೇ ಇದ್ನಲ್ಲ ಕನ್ಮಂಗ್ಲ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲೈತೆ. ಯಪ್ಪ ಇರೋಕೆ ಆಯ್ತಲ್ಲ ಅಂದ್ಕೊಡ್ರಿ ಗಾಡಿಯಲ್ಲಿ, ಆ ಪಾಟಿ ಬಿಸಿಲೈತೆ. ಅದಕ್ಕೆ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ಹಾಕೊಂಡು ಕುತ್ಕೊಂಡು ಅಂತ ಹಿಂಗೆ ಕೊಡ್ತಾರೆ. ರೇಟ್ ನೋಡ್ತಾ ಇದ್ರೆ ಗಾಬರಿ ಆಯ್ತೈತೆ. ಎಲೆಕ್ಟ್ರಾನಿಸಿಟಿಗೆ ಚಿಕ್ಕ ಗಾಡಿ ರೇಟ್ ಕೊಡ್ತಾವನೆ. ಕ್ಯಾಬ್ ಪ್ರೀಮಿಯಮು 837 ರೂಪಾಯಿ. ತಲೆ ಕೆಟ್ಟೋಗೈತೆ ಅಂದ್ಕೊಳ್ರಿ. ಇವತ್ತು ಡ್ಯೂಟಿ ಯಾಕೋ ಖರಾಬಾಗೈತೆ ಅಂದ್ಕೊಳ್ರಿ. ಯಪ್ಪ ಬೇಡಪ್ಪ ಅನಿಸ್ತೈತೆ. ಅವನು ಅದೇ ಹೇಳ್ತಾ ಇದ್ದೆ, ನಾನು ಸಿಕ್ಕಾಪಟ್ಟೆ ಲಾಸು ದೋಖ ಮಾಡ್ತಾವನೆ. ರ್ಯಾಪಿಡೋನಾಗಲಿ ಊಬರೋನಾಗಲಿ. ಅಯ್ಯಪ್ಪ ದುಡ್ಡನ್ನ ಒಳ್ಳೆ ಊಟ ಸಿಕ್ತು, ಸಗದಾಗಿತ್ತು ಊಟ. ನಮ್ಮ ಬಾಲಾಜಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಸಗದಾಗಿತ್ತು, ಒಳ್ಳೆ ಊಟ ಕೊಡಿಸ್ದ. ನಮ್ದೇಗೆ ತಿಂದ್ಬಿಟ್ಟು ಇವಾಗ ಅಲ್ಲೋಗಿ ನೋಡಬೇಕು ಡ್ಯೂಟಿ ಗೀಟಿ ಮಾಡೋದು ಅಂತ. ಮಧ್ಯಾಹ್ನ ನಂಗೆ ಅನ್ಸಕ್ಕೆ ಡ್ಯೂಟಿ ಕಮ್ಮಿನೇ. ಸಂಜೆ ನೋಡಬೇಕು, ಸಂಜೆ ಡ್ಯೂಟಿ ಆಗುತ್ತೆ ಅಂದ್ಕೊಂಡಿದ್ದೇನೆ. ಆದರೆ ಒಳ್ಳೆಯದು, ಅರ್ನಿಂಗ್ ಸ್ವಲ್ಪ ಕಂಪ್ಲೀಟ್ ಆದರೆ ಕಮಿಟ್ಮೆಂಟಿಗೆ ಸ್ವಲ್ಪ ಸರಾಗುತ್ತೆ. ನೋಡೋಣ ಏನೇನಾಗುತ್ತೆ ಕಂಪ್ಲೀಟ್ ಇವತ್ತು ತೋರಿಸ್ತೀನಿ. ಮಂಡೇ ಅರ್ನಿಂಗ್ಸ್ ಯಾವ ಥರ ಇರುತ್ತೆ ಅಂತ, ಸೋಮವಾರದ ಅರ್ನಿಂಗ್ಸು. ಬನ್ನಿ ವಾರ ಸ್ನೇಹಿತರೆ. ಇನ್ನೊಂದು ಯಾವುದೋ ಡ್ಯೂಟಿ ಹೊಡೆದಿದ್ದೀನಿ ಊಬರಲ್ಲೇ. ಇದು ಬಂದ್ಬಿಟ್ಟು SMT ರೈಲ್ವೆ ಸ್ಟೇಷನ್ನು, ಅಲ್ಲಿಗೆ. ಸರಿ ಯಾವುದೋ ಒಂದು ಮಾಡ್ತಾರೋಣ, 500 ಚಿಲ್ಡ್ರನ್ನ ಕೊಟ್ಟವನೆ. ಯಾವುದೋ ಒಂದು ಮಾಡ್ತಾರೋಣ ಅಂತ ಎತ್ಕೊಂಡಿದ್ದೀನಿ. ಇದು ಅಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಇತ್ತು ಪಿಕಪ್ ಪಾಯಿಂಟು. ಬನ್ನಿ ಹೋಗೋಣ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಅವರೇ ಅನಿಸುತ್ತೆ, ಹಿಂದೆಗಡೆ ವೆಯ್ಟ್ ಮಾಡ್ತಾರೆ ಅವರು. ಹೋಗೋಣ ಬನ್ನಿ ಸ್ನೇಹಿತರೆ. ಫೈನಲಿ ಕರ್ಕೊಂಬಂದು ಕಸ್ಟಮರ್ನ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದೆ. ಇದು SMT ರೈಲ್ವೆ ಸ್ಟೇಷನು. ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ವೆಯ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಪೊಲೀಸ್ ಮಾಮವ್ರು ಬಿಡ್ತಾಯಿಲ್ಲ. ಅಲ್ಲಿ ಕಾಣಿಸ್ತಾವ್ರ ನಿಮಗೆ, ಅಲ್ಲಿ ನಿಂತವ್ರು ನೋಡ್ರಿ. ಅಲ್ಲಿ ವೆಯ್ಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವರು. ಎಲ್ಲ ಗಾಡಿ ಎತ್ಕೊಂಡು ಹಚ್ಚೋಗ್ರಿ ಅಂತವ್ರೆ. ಅದಕ್ಕೆ ನೋಡೋಣ. ಆದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹಾಕೋಣದು ಗಾಡಿ, ಇಲ್ಲಾಂದರೆ ಇಂದ್ರಾನಗರ್ಗೆ ಹೋಗ್ಬಿಡೋದು. ಹೆಂಗೋ ಊಟ ಗೀಟ ಎಲ್ಲ ಮುಗ್ದೈತೆ. ಇವಾಗ ಯಾವುದೇ ಥರ ಟೆನ್ಷನ್ ಇಲ್ಲ. ಹೆಂಗೆ ಕರೆಕ್ಟಾಗಿ 1000 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಇನ್ನೂ ಕರೆಕ್ಟಾಗಿ 2,500 ರೂಪಾಯಿ ಟಾರ್ಗೆಟ್ ಇರೋದು. ಟೋಟಲಾಗಿ ನಂದು ಡೈಲಿ ಟಾರ್ಗೆಟು 3,500. ಖರ್ಚೆಲ್ಲ ಹೋಗಿ ಒಂದು 2,700 ರೂಪಾಯಿ ಉಳಿಬೇಕು, ಇಲ್ಲ ಒಂದು 3,000 ರೂಪಾಯಿ ಉಳಿಬೇಕು. ಆ ಥರ ಟಾರ್ಗೆಟು. ನೋಡೋಣ ಅಂತ ಇವತ್ತಿನ ಕತೆ ಅಂತ. ಬನ್ನಿ ಒಂಚೂರು ಮುಂದೆ ಹಾಕೊಂಬಿಡೋಣ. ಇಲ್ಲಿದ್ದರೆ ಈ ಮಾಮ ಅದು ಹೆವಿ ಟೆನ್ಷನು. ನಮ್ಮ ಪೊಲೀಸವರು ಅದೇನೋ ಡ್ಯೂಟಿ ಮಾಡೋಕ್ಕೆ ಬಿಡಲ್ಲ ಅಂತಾರೆ. ಬಟ್ ಇಲ್ಲಿ ಗಾಡಿ ಹಾಕ್ಕೊಂಡಿದ್ದೀರಿ, ಜಾಮ್ ಆಗುತ್ತೆ ಗೊತ್ತು. ಬಟ್ ಇಲ್ಲೇ ಏನು ಪರ್ಮನೆಂಟಾಗಿ ಇರೋಲ್ಲ. ಡ್ಯೂಟಿ ಒಂದಿಷ್ಟು ಎತ್ಕೊಂಡು ಹೋಗ್ಬಿಡ್ತೀರಿ. ಅರ್ಥ ಮಾಡ್ಕೊಬೇಕು. ಏನು ಮಾಡೋಕ್ಕಲ್ಲ, ಅವ್ರಿಗೆ ಕೊಟ್ಟಿರ್ತಾರೆ ಕೆಲಸಗಳು. ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ಅವರು ಅವನ್ನ ಪಕ್ಕ ಮಾಡ್ಕೊಂಡು ಹೋಗ್ಬೇಕು ತಾನೆ. ನಮ್ಮದು ತಪ್ಪಿರುತ್ತೆ. ಬರೀ ಜಾಸ್ತಿ ತುಂಬ ಮಾತಾಡೋದು ಬೇಡ, ಇಂದ್ರಾನಗರ ಕಡೆ ಹೋಗ್ಬಿಡೋಣ ಸ್ನೇಹಿತರೆ. ಇಂದ್ರಾನಗರ್ಗೆ ಬಂದಮೇಲೆ ಭರ್ಜರಿ ಮಳೆ ಅಂದ್ಕೊಳ್ರಿ. ಹಂಗೆ ಅದೇ ಥರ ಭರ್ಜರಿ ಡ್ಯೂಟಿ. ನೀವು ಮಳೆ ಬಿದ್ದಾಗ ಮಾತ್ರ ಸರಿಯಾಗಿ ಕೊಡ್ತಾನೆ ಡ್ಯೂಟಿಗಳು. ಮಳೆ ಇಲ್ಲ, ಆಮೇಲೆ ಪೀಕ್ ಅವರ್ ಇಲ್ಲ ಅಂತಂದರೆ ಯಾಕನ್ನ ಬೇಕೋ ಈ ಡ್ಯೂಟಿ ಅನ್ಸ್ಬಿಡ್ತದೆ. ಇಲ್ಲಿ ನೋಡ್ರಿ ಹೆಂಗೆ ಕೊಡ್ತಾನೆ. 17 ಕಿಲೋಮೀಟ್ರ್ 1.25 ಅವರ್ 1.25 ಅವರ್. ಅಯ್ಯೋ ಸ್ವಾಮಿ, ಡ್ಯೂಟಿ ಕಂಟಿನ್ಯೂಸ್ ಆಗಿ ಕೊಡ್ತಾನೆ. ಬಟ್ ಎತ್ಕೊಳಕ್ಕೆ ಮನ್ಸ ಬತ್ತಲ್ಲ ಆ ಟ್ರಾಫಿಕ್ ನೋಡ್ಬಿಟ್ಟು. ಅಯ್ಯೋ ಟ್ರಾಫಿಕಲ್ಲಿ ಯಾವನ್ ಸಾಯ್ತಾನಪ್ಪ ಅಂತ. ಇಲ್ಲಿ ನೋಡ್ರಿ ಸರಿಯಾಗಿ ಹೊಡಿತಾ ಇತ್ತು ಮಳೆ ಮಾತ್ರ. ಇಂದ್ರಾನಗರದಲ್ಲಿ ಕರೆಕ್ಟಾಗಿ ಪುಮಾ ಶೋರೂಮ್ ಮುಂದೆ, ಪುಮಾ ಔಟ್ಲೆಟು ಅದ್ರ ಮುಂದೆ ಹಾಕೊಂಡು ಕೂತಿದ್ದೀನಿ. ಎಲ್ಲೂ ಪಾರ್ಕಿಂಗ್ ಸಿಕ್ಕಿಲ್ಲ. ನೋಡೋಣ ಎಲ್ಲಿಗೆ ಎತ್ಕೊಳೋ ಡ್ಯೂಟಿ ಏನು ಕತೆ ಅಂತ. ಒಂದು ಒಳ್ಳೆ ಡ್ಯೂಟಿ ಕೊಡ್ತಾನೆ. ನೋಡೋಣ ಒಂದು ಯಾವುದೋ ಒಳ್ಳೆ ಏರ್ಪೋರ್ಟ್ಗೆ ಹೊಡೆಯೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಯಾವುದೋ ಚೆನ್ನಾಗಿರೋ ರೈಟ್ ಬಂತು ಅಂದರೆ ಹೊಡೆಯೋಣ ಅಂತ ವೆಯ್ಟ್ ಮಾಡೋಣ.
ಸ್ನೇಹಿತರೆ, ಇಂದಿರಾನಗರಿಂದ ನಾನು ಏನು ಅನ್ಕೊತಾ ಇದ್ನ ಏರ್ಪೋರ್ಟಿಂದ ಯಾವ್ದಾನ ಕೊಡ್ಲಪ್ಪ, ಏರ್ಪೋರ್ಟ್ ಎತ್ಕೊಂಡೋಗೋಣ ಅಂತ ಸೀದಾ ಏರ್ಪೋರ್ಟ್ ಎತ್ಕೊಂಡು ಬಿಸಾಕ್ದ. ಇಂದಿರಾನಗರದಿಂದ ಇಲ್ಲಿ ಕರೆಕ್ಟಾಗಿ ಎಷ್ಟು 380 ಗಾಡಿ ತೋರಿಸ್ತೈತೆ, ಕಾಣಿಸ್ತೈತಲ್ಲ ನಿಮಗೆ. 380 ಗಾಡಿ, ದೊಡ್ಡ ಗಾಡಿ ಇದೆ ಎಕ್ಸೆಲ್ಲು. ಏನು ಇವತ್ತೇ ಕೊಡ್ತಾನೋ ನಾಳೆ ಕೊಡ್ತಾನೋ ಅಲ್ಲಿ ನಾಡ್ದೇ ಕೊಡ್ತಾನೆ ಗೊತ್ತಿಲ್ಲ. ಬಂದೆ ಎತ್ಕೊಂಡು ಒಳ್ಳೆ ರೇಟಾಗಿ ಕೊಟ್ಟ, 1500 ರೂಪಾಯಿ. ಪರವಾಗಿಲ್ಲ. ನಾನು ಕ್ಯಾಶ್ ಕಲೆಕ್ಟ್ ಮಾಡಿದ್ದು 1675 ರೂಪಾಯಿನೋ ಕೊಟ್ಟವನೇ. ಪರವಾಗಿಲ್ಲ ಒಂದು ರೇಂಜಿಗೆ ಓಕೆನೆ. ಅಷ್ಟು ಮಾತ್ರ ಯಾವುದೋ ಡ್ಯೂಟಿ ಕೊಟ್ಟವನಲ್ಲ ಸದ್ಯಕ್ಕೆ ಇವಾಗ ಇಲ್ಲದೇ ಇರೋ ಟೈಮಲ್ಲಿ. ಅದೇನೋ ಅಂತಾರಲ್ಲ, ಬಲ್ತಾಗಿರೋ ಬೋರಲಲ್ಲಿ ಯಾವುದೋ ನೀರು ಬಂದೈತೆ ಅಂತ, ಹಂಗೆ ನೀರು ಸಿಗ್ದಂಗೆ ಆಯ್ತು ಇವಾಗ ನನ್ನ ಕತೆ. 2,500 ಆಗೈತೆ ಅರ್ನಿಂಗ್ಸು, ಇನ್ನೂ ಬಾಕಿ ಐತೆ. ಇನ್ನೊಂದು 1,000 ಮಾಡಬೇಕು. ಏನಾಗುತ್ತೋ ನೋಡೋಣ. 8 ಗಂಟೆವರೆಗೂ ವೆಯ್ಟ್ ಮಾಡೋಣ ಇಲ್ಲ ಏನು ಎತ್ತ ಅಂತ ಕತೆ ನೋಡಬೇಕು. ಫಸ್ಟು ಇಲ್ಲಿ ಫ್ಲೈಟ್ಸ್ ಎಷ್ಟೈತೆ ಅಂತ ನೋಡ್ಬೇಕು. ಇವಾಗ ಫ್ಲೈಟ್ಸ್ ಜಾಸ್ತಿ ಇದ್ದರೆ ಇಲ್ಲೇ ವೆಯ್ಟ್ ಮಾಡೋಣ, ಇಲ್ಲಾಂದ್ರೆ ಹೊರಟ್ಬಿಡೋಣ ಅಂತ ನಾನು ನೋಡೋಣ ರೀ. ಸ್ನೇಹಿತರೆ, ಯಾಕೋ ಇವತ್ತು ಇಷ್ಟು ಡ್ಯೂಟಿ ಅರ್ನಿಂಗ್ಸ್ ಅನಿಸ್ತಾ ಇದೆ. 2,440 2,500 ಅನ್ಕೊಳ್ಳಿ, ಟಿಪ್ಸ್ ಗಿಪ್ಸ್ ಅದು ಅದೆಲ್ಲ ಸೇರಿ. ಯಾಕೋ ಇವತ್ತು ಇಲ್ಲೇ ಮಲಿಕಣಂಗಿದೆ ನೋಡ್ತಾ ಇದ್ರೆ. ಕೊಡೋಂಗಿಲ್ಲ ಇವನು. ಊಬರಲ್ಲಿ 380, ಓಲಾಲ್ಲಿ ತೋರಿಸ್ತೇನೆ ರೀ. ಓಲಲ್ಲಿ 110, ಅಂದರೆ ಇವನು 2 ದಿವಸ ಆದಮೇಲೆ ಕೊಡೋದು ಓಲಾ ಅಲ್ಲಿ. ತಲೆ ಕೆಟ್ಟೋಗೋದೆ. ಇನ್ನು ರ್ಯಾಪಿಡೋ ಇಲ್ಲಿ ಆನೆ ಮಾಡೋಂಗಿಲ್ಲ ಬಿಡಿ, ವೇಸ್ಟು. ಇಲ್ಲಿ ಬೀಳೋಲ್ಲ. ಒಂದು ಸರಿ ನೀವು ಹಬ್ಬಕ್ಕೆ ಬಂದಮೇಲೆ ಬೀಳೋ ಚಾನ್ಸರ. ಇಲ್ಲಿ ನೋಡಿರಿ ಎಷ್ಟು ಗಾಡಿಗಳವೆ, ಒಳ್ಳೆ ಸಮುದ್ರ ಆದಂಗೆ ಅವೆ. ಎಷ್ಟು ಗಾಡಿಗೆ ಅಂತ ಡ್ಯೂಟಿ ಕೊಡ್ತಾನೆ ಇವನು. ಸ್ವಾಮಿ, ಎಷ್ಟು ಜನ ಕಸ್ಟಮರ್ ಎಲ್ಲಿ ಹುಡ್ಕೊಂಬತ್ತಾನೆ ಅದನ್ನ ಹೇಳಿ ಫಸ್ಟು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳವೆ. ಸ್ವಾಮಿ ದೇವ್ರೆ, ಇವತ್ತು ನಾನು ಸತ್ಯ ಅನ್ಕೊಳ್ರಿ ವಾಪಸ್ ಖಾಲಿ ಹೋಗೋಣ. ಅಂದರೆ ಇವತ್ತು ಸೋಮವಾರ, ಆಚೆ ಕಡೆ ಡ್ಯೂಟಿ ಆಗೋದು ಡೌಟು. ಆ ಕಾರಣಕ್ಕೆ ಇಲ್ಲೇ ಆಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡೋದಂತ. ಒಂದು ಅವರ್ ಆದಮೇಲೆ ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ. ಅಲ್ಲಿಯವರು ಸ್ವಲ್ಪ ಡ್ರೆಸ್ಸಿಂಗ್ ಗಿಸ್ಸಿಂಗ್ ಅದೆಲ್ಲ ಮಾಡ್ಕೊಂಬಿಡೋಣ. ಬಾಯ್ ಬಾಯ್ ಸ್ನೇಹಿತರೆ. ಅಂತೂ ಇಂತೂ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ಟೆ. ಯಾಕಂದರೆ ಏರ್ಪೋರ್ಟಲ್ಲಿ ಡ್ಯೂಟಿ ಆಗೋಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಇನ್ನು ಬೆಳಗ್ಗೆವರೆಗೂ ಕಾಯೋಷ್ಟು ನನ್ನ ಪೇಷನ್ಸು ಇಲ್ಲ. ನಾನು ಬೆಳಗ್ಗೆ ಒಂದು ಹೇಳಿದೆ ಯಾವುದೋ ಒಂದು 5 days ಡ್ಯೂಟಿ ಇದೆ ಅಂತ. ಅದು ಆ್ಯಕ್ಚುಲಿ ಅದು ಕನ್ಫರ್ಮ್ ಆಗಲಿಲ್ಲ, ಕ್ಯಾನ್ಸಲ್ ಆಗೋಯ್ತು ಡ್ಯೂಟಿ. ಅದು ರೀಸನ್ಸ್ ಎಲ್ಲ ಕೇಳೋಕ್ಕೆ ಹೋಗ್ಬೇಡ್ರಿ, ನನಗೆ ಒಂಥರ ಅಸಹ್ಯ ಅನ್ಸ್ಬಿಡ್ತದೆ. ಹಿಂಗೆ ಕ್ಯಾನ್ಸಲ್ ಆಯಿತು. ಆ ಕಾರಣದಿಂದ ಮತ್ತೆ ಇನ್ನೊಂದು ಯಾವುದೋ ಡ್ಯೂಟಿ ಬಂತು, ಮಹದೇಶ್ವರ ಬೆಟ್ಟ. ಅದು ಹೋಗೋಕ್ಕಾಗ್ತಾಯಿಲ್ಲ, ಅದು ಕಾರಣಾಂತರಗಳಿಂದ. ಬಟ್ ಅದು ನಮ್ಮ ಫ್ರೆಂಡೇ ಕೊಟ್ಟಿರೋದು. ನಂದು ಬಂದರೆ ಡ್ಯೂಟಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೇನೆ. ಅದು ಯಾರ ಕಡೆಯಿಂದನೋ ಬಂದಿರೋ ಡ್ಯೂಟಿ. ಅವ್ರು ಬೇರೆಯವ್ರಿಗೆ ಯಾರು ಕೊಡ್ತಾರೆ, ನಾನು ಅವ್ರ ಹತ್ರ ಇಸ್ಕೊಂಡು ನಿಮಗೆ ಕೊಡೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ರಿ. ಅದಾದಮೇಲೆ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಕೇಳಿದ್ರೆ 2,600 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿತ್ತು ಇವತ್ತಿಂದು ಅಷ್ಟೇ. ಇನ್ನೊಂದು 1,000 ರೂಪಾಯಿ ಇಲ್ಲ 900 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕಾಗಿತ್ತು. ಬಟ್ ಏರ್ಪೋರ್ಟ್ ಬಂದಮೇಲೆ ತಿರುಗಿ ವಾಪಸ್ಸು ಸಿಟಿಗೆ ಇದು ಬರಲಿಲ್ಲ. ಯಾಕೋ ಈ ಕೈ ಬೇರೆ ಸಿಕ್ಕಾಬಿಟ್ಟೆ ನೋವ್ತೈತೆ. ಯಪ್ಪ, ಏನಕ್ಕೆ ಅಂದರೆ ಬ್ಯಾಡ್ಮಿಂಟನ್ನು ಭಾನುವಾರ ಸ್ವಲ್ಪ ಜಾಸ್ತಿನೇ ಆಡ್ಬಿಟ್ರೆ, ಒಂದು 5 ಅವರ್ ಏನೋ ಕಂಟಿನ್ಯೂಸ್ ಆಗಿ ಆಡ್ಬಿಟ್ರೆ ಅದಕ್ಕೆ ಸಿಕ್ಕಾಬಿಟ್ಟೆ ಕೈ ಪೇನ್ ಆಗ್ಬಿಟ್ಟಿದೆ. ಸ್ಟೇರಿಂಗ್ ಒಂದು ತಿರ್ಸೋಕ್ಕಾಗ್ತಾಯಿರಲ್ಲ. ಅದಕ್ಕೇ ಸರಿ ಯಾಕೆ ಸುಸ್ತಾಗ್ಬಿಟ್ಟಿದ್ದಲ್ಲ ಮನೆಗೆ ಬಂದುಬಿಟ್ಟೆ. ಟೈಮ್ ಎಷ್ಟಾಗೈತಪ್ಪ ಅಂತ ನೀವೆಲ್ಲ ಕೇಳಿದ್ರೆ ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ. ನೋಡ್ತಾ ಇರ್ಬೋದು, ಕಾಣಿಸ್ತಾಯಿದ್ದ 11 ಗಂಟೆ. ನಾನು ಬಂದಿದ್ದು ಮನೆಗೆ 10:45 ಆಗಿತ್ತು. ಅಷ್ಟೇ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಏನಾರ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೇನೆ. ಓಕೆ, ಸಿಗೋಣ. ಬಾಯ್ ಬಾಯ್ ಎಲ್ಲರಿಗೂ. ಆಮೇಲೆ ಇದೇ ಥರ ಡ್ಯೂಟಿ ಆಗುತ್ತೆ ಅಂತ ಎಲ್ಲ ಟೈಮೂ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಆಗೋರ್ಗೆ ಆಗುತ್ತೆ, ಆಗದಿರೋರ್ಗೆ ಆಗಲ್ಲ. ಅದು ಏನೂ ಮಾಡೋಕ್ಕಾಗಲ್ಲ. ಅದು ಲಕ್ ಡ್ಯೂಟಿ. ನಾವು ಎಷ್ಟೇ ಕಷ್ಟ ಹಾರ್ಡ್ ವರ್ಕ್ ಮಾಡಿದ್ರು, ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ತಾರೆ, ಎಲ್ಲ ಡ್ರೈವರು ಎಲ್ಲ ಚಾಲಕರು ಮಾಡ್ತಾರೆ. ಬಟ್ ಅದು ಓಲಾ ಬರೋದು ಲಕ್ಕು. ನಿಮಗೆ ಡ್ಯೂಟಿ ಚೆನ್ನಾಗಿ ಬಂತು ಅಂದರೆ ಪಕ್ಕ ಮಾಡೇ ಮಾಡ್ತೀರಾ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಹೇಳ್ತಾ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.